ಯುದ್ಧಕ್ಕೂ ಮುನ್ನವೇ ಸೋತು ಕೈ ಚೆಲ್ಲಿದ್ರ ಸೈನಿಕ, ದಳಪತಿ ವಿರುದ್ಧ ಮಕಾಡೆ ಮಲಗಿದ್ರ ಹಾಗಾದ್ರೆ ಸೈನಿಕ. ಚನ್ನಪಟ್ಟಣ ದೆಹಲಿ ದಂಗಲ್ನಲ್ಲಿ HDK ಗೆದ್ರ, ಚನ್ನಪಟ್ಟಣದಿಂದ JDS ಅಭ್ಯರ್ಥಿ ಸ್ಪರ್ಧೆ ಖಚಿತಾನ, ಕೊನೆಗೂ ಹಿಡಿದ ಹಠ ಸಾಧಿಸೇ ಬಿಟ್ರ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಮಾತಿಗೆ ಬಿಜೆಪಿ ಹೈಕಮಾಂಡ್ ಮಣಿದಿದ್ಯಾ ಹಾಗಾದ್ರೆ? ಯೋಗೇಶ್ವರ್ ಪರ ದೆಹಲಿ ದಂಡಯಾತ್ರೆ ವ್ಯರ್ಥವಾಯ್ತಾ? ಚನ್ನಪಟ್ಟಣ ಕ್ಷೇತ್ರ ಬಿಟ್ಟು ಕೊಡದಿರಲು HDK ಅಚಲವಾಗಿದ್ದಾರೆ. ಅಳೆದು ತೂಗಿ ನಿರ್ಧಾರ ಮಾಡಿದ್ರ ಬಿಜೆಪಿ ವರಿಷ್ಠರು. ಮೈತ್ರಿ ಧರ್ಮ ಪಾಲನೆಗೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದ್ಯಾ? JDS ಕ್ಷೇತ್ರವನ್ನ JDSಗೆ ಬಿಟ್ಟು ಕೊಡಲು ನಿರ್ಧಾರ ಮಾಡಿದ್ದಾರಾ? ಹೈಕಮಾಂಡ್ ನಿರ್ಧಾರದಿಂದ CPYಗೆ ಬಿಗ್ ಶಾಕ್ ಕೊಟ್ರ? ಈ ನಿರ್ಧಾರವನ್ನ ನಿರೀಕ್ಷೆ ಮಾಡಿದ್ರ CP ಯೋಗೇಶ್ವರ್? ಅಧಿಕೃತ ಪ್ರಕಟಣೆ ಬಳಿಕ CPY ಮುಂದಿನ ಹೆಜ್ಜೆ ಏನು? ತನ್ನ ತೀರ್ಮಾನ ಪ್ರಕಟಿಸಲಿರುವ CP ಯೋಗೇಶ್ವರ್. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ JDS ಅಭ್ಯರ್ಥಿ ಸ್ಪರ್ಧೆ ಖಚಿತಾನ, ಕೊನೆಗೂ ಹಿಡಿದ ಹಠ ಸಾಧಿಸೇ ಬಿಟ್ರ ಕುಮಾರಸ್ವಾಮಿ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ CP ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಸಿಗ್ತಾ ಇಲ್ವಾ? ಬಿಜೆಪಿ ಹೈಕಮಾಂಡ್ ಮೈತ್ರಿ ಧರ್ಮ ಪಾಲನೆಗೆ ಮುಂದಾಗಿದ್ಯಾ? JDS ಕ್ಷೇತ್ರವನ್ನ JDSಗೆ ಬಿಟ್ಟುಕೊಡಲು ನಿರ್ಧಾರ ಮಾಡಿದ್ಯಾ ಹೈಕಮಾಂಡ್ ನಿರ್ಧಾರದಿಂದ CP ಯೋಗೇಶ್ವರ್ಗೆ ಶಾಕ್. ಈ ನಿರ್ಧಾರವನ್ನ ನಿರೀಕ್ಷೆ ಮಾಡಿದ್ರ CP ಯೋಗೇಶ್ವರ್ ಗೊತ್ತಿಲ್ಲ. ಆದ್ರೆ ಅಧಿಕೃತ ಪ್ರಕಟಣೆ ಬಳಿಕ CP ಯೋಗೇಶ್ವರ್ ಅವರ ಮುಂದಿನ ನಡೆ ಏನು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ CP ಯೋಗೇಶ್ವರ್. ಚನ್ನಪಟ್ಟಣ ಕ್ಷೇತ್ರದಲ್ಲಿ JDS ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಯುದ್ಧಕ್ಕೂ ಮುನ್ನವೇ CP ಯೋಗೇಶ್ವರ್ ಮಕಾಡೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಚನ್ನಪಟ್ಟಣ ದೆಹಲಿ ದಂಗಲ್ನಲ್ಲಿ ಕುಮಾರಸ್ವಾಮಿ ಅವರೇ ಗೆದ್ದಿದ್ದಾರೆ.